ನೀವು ಹೌದು ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ ನಿಮ್ಗೆ Big Boss ಅಲ್ಲಿ? ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾಕೆ? ಚೆನ್ನಾಗಿದೆ, ಆಟ ಚೆನ್ನಾಗಿ ಆಡ್ತಿದ್ದಾನೆ, ಒಳ್ಳೆ ಒಂದು ಕಂಟೆಂಟ್ ಚೆನ್ನಾಗಿ ಕೊಡ್ತಿದ್ದಾನೆ. ಸೊ ಒಂದಿಷ್ಟು ಜನ ಹೇಳ್ತಾರೆ ಯಾವಾಗ್ಲೂ ಭವ್ಯ ಜೊತೆನೆ ಇರ್ತಾನೆ ತ್ರಿವಿಕ್ರಮ್, ಮತ್ತೆ ಅವ್ರ ಜೊತೆ ಅಷ್ಟೊಂದು ಬೆರೆಯಲ್ಲ ಅಂತ ಹೇಳ್ತಾರೆ. ಏನ್ ಅನ್ಸುತ್ತೆ? ಇರ್ಬೋದು, ಬಟ್ ಅಲ್ಲಿ ಹೋದ್ಮೇಲೆ ಅದು ಕಾಮನ್ ಅಲ್ವಾ. ಇವಾಗ ಯಾರೋ ಒಬ್ರು ಫ್ರೆಂಡ್ಸ್ ಅಂದ್ರೆ ಅದು ಫ್ರೆಂಡ್ಸ್ ಆಗೋದು ಕಾಮನ್ ಅಲ್ವಾ. ಅಲ್ಲಿ ಇದು ಬಿಗ್ ಬಾಸ್ ಅಂದ್ರೇನೆ ಅಷ್ಟಲ್ವಾ ಸರ್, ಏನ್ ಮಾಡಕ್. ಅವರಿಬ್ರು ಪೇರ್ ನಿಮ್ಗೆ ಇಷ್ಟ ಆಗುತ್ತಾ ನೋಡಕ್ಕೆ ಅಥವಾ ಫ್ರೆಂಡ್ಸ್ ಆಗಿ ಇಷ್ಟ ಆಗುತ್ತೆ ನೋಡೋದಕ್ಕೆ, ಪರವಾಗಿಲ್ಲ. ಅಂದ್ರೆ ಈ ಲವರ್ಸ್ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಕೇಳ್ತಿರೋದು. ಓಕೆ, ಅದು ಅವ್ರದ್ದು ಪರ್ಸನಲ್ ಆಗುತ್ತೆ, ಬಟ್ ಇಷ್ಟ ಆಗುತ್ತೆ. ತ್ರಿವಿಕ್ರಮ್ ಇಷ್ಟ ಅಂತ ಹೇಳಿದ್ರಲ್ಲ, ನಿಮ್ಗೆ ಅದಕ್ಕೋಸ್ಕರ ಕೇಳಿದ್ರೆ ಇವರಿಬ್ರು ಪೇರ್ ಚೆನ್ನಾಗಿದೆ ಇದು ಆತರ ನಿಮ್ಗೆ ಅನ್ಸುತ್ತಾ ಅಥವಾ ಇಲ್ಲ ಚೆನ್ನಾಗಿಲ್ಲ ಅಂತ ಅನ್ಸುತ್ತಾ? ಏನು ಅಷ್ಟೊಂದೇನಿಲ್ಲ, ಓಕೆ ಬಟ್ ಚೆನ್ನಾಗಿದೆ ಅಷ್ಟೇ. ತ್ರಿವಿಕ್ರಮ್ ಇಷ್ಟ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಮೋಕ್ಷಿತ್ ಅವರು ತ್ರಿವಿಕ್ರಮ್ಗೆ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಬಟ್ ಏನೋ ಒಂದು ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದು ಹೇಳಿದ್ರು ಅಂತ ಅಂದ್ಬಿಟ್ಟು ಅದನ್ನೇ ಇನ್ನೂ ಹಿಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಯಾರು ತಪ್ಪು, ಹೇಳಿರೋ ತ್ರಿವಿಕ್ರಮ್ ತಪ್ಪ ಅಥವಾ ಮೋಕ್ಷಿತ ಈ ತರ ಮಾಡ್ತಿರೋ ತಪ್ಪ? ಏನ್ ಅನ್ಸುತ್ತೆ? ಇಲ್ಲ, ಅವ್ರಿಗೆ ಇನ್ನ ಮಾತೇ ಆಡಿಲ್ಲ. ಅಂದ್ರೆ ಇಷ್ಟ ದಿವಸ ಬಿಗ್ ಬಾಸ್ ನಡೀತಿದ್ರು, ಅವ್ರಿನ್ನ ಕರೆಕ್ಟ್ ಆಗಿ ಓಪನ್ ಅಪ್ ಆಗಿ ಇಬ್ರು ಮಾತಾಡಿಲ್ಲ. ಸೊ ನನ್ ಪ್ರಕಾರ ತಿಳ್ಕೊಂಡಿರೋದು ಮೋಕ್ಷಿತಾನೇ ತಪ್ಪು ಅಂತ. ಮೋಕ್ಷಿತತೆ ತಪ್ಪು. ತ್ರಿವಿಕ್ರಮ್ ಏನೋ ಹೇಳಿದ್ರಂತೆ ಅವ್ರಿಗೆ, ಆದ್ರೂ ಅದು ಒಂದ್ ಇಟ್ಕೊಂಡು ಇನ್ನೂ ಅವ್ರು ಅದನ್ನೇ ದ್ವೇಷ ಸಾಧಿಸ್ತಾ ಇದ್ದಾರೆ. ಸರಿನಾ ಮೋಕ್ಷಿತ ಮಾಡ್ತಿರೋದು? ಇಲ್ಲ, ಅದು ತಪ್ಪೇನೆ. ಓಕೆ, ಯಾರು ತುಂಬಾ ಫೇಕ್ ಅಂತ ಯಾರಿದ್ದಾರೆ ಬಿಗ್ ಬಾಸ್ ನಲ್ಲಿ? ಫೇಕ್ ಅಂತ ಇಷ್ಟನೇ ಇಲ್ಲ ಗುರು ನನಗೆ ನೋಡಕ್ಕೆ. ಇವ್ರು ತುಂಬಾ ನಾಟಕ ಆಡ್ತಾರೆ ಅಂದ್ರೆ ಯಾರು? ಚೈತ್ರ ಕುಂದಾಪುರ. ಯಾಕೆ ಎಲ್ರು ಅವ್ರ ಬಗ್ಗೆ ಹೇಳ್ತಿದ್ರು? ಏನ್ ಮಾಡಿದ್ರು? ಇಲ್ಲ, ಏನೇ ಆದ್ರೂನು ವಾಯ್ಸ್ ರೈಸ್ ಮಾಡ್ತಾರೆ, ಮತ್ತೆ ಮಾತು ಜಾಸ್ತಿ ಮಾತಾಡೋದ್ರಲ್ಲೇ ಇದ್ ಮಾಡ್ತಾರೆ. ಅವ್ರದ್ದು ಇರೋದೇ ಅದೊಂದು. ಜಾಸ್ತಿ ಮಾತಾಡಿದ್ರೆ ವಾಯ್ಸ್ ರೈಸ್ ಮಾಡಿದ್ರೆ ಫೇಕ್ ಅಂತ? ಇಲ್ಲ ಆತರ ಅಲ್ಲ. ಇವಾಗ ಒಬ್ರಿದ್ದ ತಗೊಂಡೋಗಿ ಇನ್ನೊಬ್ರಿಗೆ ಹೇಳೋದು ಅಂದ್ರೆ ಸ್ಟಿಕ್ ಆನ್ ಆಗಲ್ಲ ಒಂದು ಇದಕ್ಕೆ. ಸೊ ಆತರ ತುಂಬಾ ರಿಯಲ್ ಗೇಮ್ ಆಡ್ತಾ ಇದ್ದಾರೆ, ಫೇಕೇ ಇಲ್ಲ, ಮುಖೋಡನೇ ಇಲ್ಲ. ಹನುಮಂತು, ಆಮೇಲೆ ತ್ರಿವಿಕ್ರಮ್, ಓಕೆ, ಇವರೆಲ್ಲ. ಈಗ ಹನುಮಂತ್ ಅಂದ್ರೆ ಈಗ ಗೌತಮಿ ಮತ್ತು ಮಂಜು ಅವರು ಒಂದ್ಸಾರಿ ಹೇಳಿದ್ರು ಹನುಮಂತ ಅವ್ನು ತುಂಬಾ ನಾಟಕ ಆಡ್ತಾನೆ, ಫೇಕ್, ಅವನೇ ಫೇಕ್ ಅಂತ ಎಲ್ಲ ಅವರಿಬ್ರು ಹೇಳಿದ್ರು. ಇಲ್ಲ ಅವ್ರು ಇರೋರೆಲ್ಲ ಈ ತರ ಹೇಳಿದ್ರು. ಅದ್ರ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಇಲ್ಲ ಸರ್, ಆತರ ಏನಿಲ್ಲ. ಇವರಿಬ್ರೆ ಚೆನ್ನಾಗಿ ಆಡ್ತಾ ಇದ್ದೀರಾ, ಗೌತಮಿ ಮತ್ತೆ ಮಂಜು. ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಅವ್ರ ಬಗ್ಗೆ ಏನು ಅನ್ಸೋದೇ ಇಲ್ಲ. ಯಾಕೆ? ಇಲ್ಲ, ಅವ್ರು ನಂಗೆ ಅಷ್ಟೊಂದೇನು ಇಷ್ಟ ಇಲ್ಲ. ಮಂಜು ಓಕೆ, ಬಟ್ ಗೌತಮಿ ಇಟ್ಸ್ ನಾಟ್ ಇಷ್ಟ ಆಗ್ತಿಲ್ಲ. ಪಾಸಿಟಿವಿಟಿ ಎಲ್ಲಿದೆ ಸರ್? ಹುಡಿಕೊಂಡು ಹೋಗ್ಬೇಕಷ್ಟೇ ನಾವೇನೆ. ಎಲ್ಲರಿ ಹೇಗಂತೀರಾ? ಪಾಸಿಟಿವ್ ಎಲ್ಲಿರುತ್ತೆ ಅಲ್ಲಿ ಇರ್ತಾರೆ. ಗೌತಮಿ ಗೊತ್ತಿಲ್ಲ ನಿಮ್ಗೆ? ಅದೇ ಹುಡಿಕೊಂಡು ಹೋಗ್ತಾ ಇದೀವಿ, ಸಿಗ್ತಾ ಇಲ್ಲ ಇನ್ನ. ಅವರಿಗೆಲ್ಲ ಟಚ್ ಮಾಡಬಾರ್ದು, ಯಾರು ಟಚ್ ಮಾಡಬಾರ್ದಂತೆ, ಆಗಲ್ವಂತೆ. ಏನ್ ಅನ್ಸುತ್ತೆ ಇವಾಗ ನೋಡ್ತಾ ಇದ್ರೆ? ಅದೆಲ್ಲ ಸಾಧ್ಯನಾ ಬಿಗ್ ಬಾಸ್ ಮನೆಯಲ್ಲಿ? ಟಚ್ ಮಾಡಿದ್ರೆ ಈ ತರ ಅದೇ ಅದನ್ನ ಅವ್ರಿಗೆ ಕ್ವಶನ್ ಮಾಡ್ಬೇಕು ನಾವು. ನೀವು ಟಚ್ ಮಾಡದೇ ಇರ್ತೀರಾ ಅಂತ ಕೇಳ್ಬೇಕು. ಆಗತ್ತಂತ ನಾನ್ ಕೇಳ್ತೀನಿ. ಟಚ್ ಮಾಡದೇ ಇರಕ್ ಆಗತ್ತಾ? ಆಗಲ್ಲ. ಅದನ್ನೇ ನಾವು ಮತ್ತೆ ಅವ್ರಿಗೆ ಪ್ರಶ್ನೆ ಮಾಡ್ಬೇಕು, ನೀವು ಟಚ್ ಮಾಡದೇ ಇರ್ತೀರಾ ಅಂತ. ಒಬ್ಬರೇ ಟಚ್, ಅವ್ರಿಗೆ ಇಷ್ಟ ಬಂದವರೆಲ್ಲ ಟಚ್ ಮಾಡ್ಬೋದಂತೆ, ಬಟ್ ಇಷ್ಟ ಆಗದಿರೋ ಯಾರು ಟಚ್ ಮಾಡಲ್ಲ. ಬಟ್ ಅವ್ರಿಗೆ ಇಷ್ಟನೇ ಆಗಲ್ವಂತೆ. ಇದು ಇಷ್ಟೇ ಪಾಸಿಟಿವಿಟಿ ಅಂತ ಅವ್ರದ್ದು, ಅದ್ರಲ್ಲೇ ಗೊತ್ತಾಗುತ್ತಲ್ಲ ಅಂತ. ಏನ್ ಹೇಳ್ತೀರಾ ಅವ್ರ ಪಾಸಿಟಿವಿಟಿ ಬಗ್ಗೆ? ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ ಸರ್, ತುಂಬಾ ಲಾಂಗ್ ಆಗೋಗ್ಬಿಡುತ್ತೆ. ಹೌದಾ? ಓಕೆ, ಇವರು ಇರ್ಲೇಬಾರ್ದು ಬಿಗ್ ಬಾಸ್ ಮನೆಯಲ್ಲಿ, ನೋಡಕ್ ಇಷ್ಟ ಇಲ್ಲ ಅಂತಂದ್ರೆ ಯಾರು ಅಂತ? ನನಗೆ ಐಶ್ವರ್ಯ ಮತ್ತೆ ಚೈತ್ರ ಕುಂದಾಪುರ. ಯಾಕೆ ಐಶ್ವರ್ಯ? ಯಾಕೆ ಐಶ್ವರ್ಯ ಏನ್ ಆಡ್ತಿಲ್ಲ ಅವ್ರ ಗೇಮ್ಸ್ ಎಲ್ಲ. ಗೋಲ್ಡ್ ಸುರೇಶ್ ಏನು ಆಡ್ತಿಲ್ಲ, ಬಟ್ ಐಶ್ವರ್ಯನ್ ಕಂಪೇರ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಅವ್ನ ಎಂಟರ್ಟೈನ್ಮೆಂಟ್ ಆದ್ರೂ ಕೊಡ್ತೀಯಾನೆ ಅಂತ. ಎಂಟರ್ಟೈನ್ಮೆಂಟ್ ಕೊಟ್ರೆ ಸಾಕ? ಗೇಮ್ ಗೇಮ್ ಆಡ್ಬೇಕು, ಆದ್ರೆ ಇನ್ನ ಜಾಸ್ತಿ ಫೈನಲ್ಸಿಗೆ ಬರೋ ಅಷ್ಟರಲ್ಲಿ ಅವರೆಲ್ಲ ಹೋಗ್ತಾರೆ ಅನ್ನೋದೊಂದು ಇದು ಅಷ್ಟೇ. ನನ್ನ ಪ್ರಕಾರ ಇವ್ರು ಐಶ್ವರ್ಯ, ಇಲ್ಲ ಅಂದ್ರೆ ಗೋಲ್ಡ್ ಸುರೇಶ್. ಥ್ಯಾಂಕ್ ಯು ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.